ಮೌನವಾಗಿ ಪ್ರತಿಭಟಿಸಬೇಕು. ಮೌನ ಸನ್ಮಾನ್ಯ ಹೌದು ಅಲ್ಲೋ ಇದನ್ನ ತೀರ್ಮಾನ ಮಾಡೋರು ನೀವಲ್ಲ, ತನಿಖಾ ಸಂಸ್ಥೆಗಳು ಹಾಕ್ಬೇಕು. ಇದನ್ನ ಸಿಬಿಐ ಕೊಡ್ಬೇಕು. ನೀವು ಸಿಬಿಐ ಕೊಟ್ರೆ ಸಿಬಿಐ ಮುಖಾಂತರ ಸತ್ಯ ಹೊರಗೆ ಬರುತ್ತೆ. ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಿಮ್ಗೆ ಒತ್ತಾಯ ಮಾಡಿ ಇಲ್ಲಿ ಇವತ್ತು ಇಷ್ಟು ಬಿಸಿಲಲ್ಲೂ ಕೂಡ ಸಾವಿರಾರು ಜನ ಯುವಕರು, ಹೆಣ್ಮಕ್ಳು ನೀವೆಲ್ಲರೂ ಕೂಡ ಬಂದಿರೋದು ದುಃಖದಿಂದ ನಾನು ಹೇಳ್ತೇನೆ. ಈ ರೀತಿ ಇನ್ನೊಂದು ಘಟನೆ ಆಗಬಾರ್ದು. ಆಗದೇ ಇರೋ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ನ ಸರ್ಕಾರ ಗಮನ ಹರಿಸಬೇಕು ಅಂತ ಒತ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಪ್ರಕರಣ ಚುನಾವಣೆಗೋಸ್ಕರ ಕಾಂಗ್ರೆಸ್ನವರು ಬಳಕೆ ಮಾಡಿಕೊಂಡು ಮುಸಲ್ಮಾನರು ವೋಟ್ ತಗೊಳ್ಳಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಇದನ್ನ ರಾಜಕಾರಣ ನೀವು ಮಾಡ್ತಾ ಹೋದ್ರೆ ಹಿಂದೂ ಸಮಾಜವೇ ನಿಮ್ ವಿರುದ್ಧ ತಿರುಗಿಬಿಡುತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಸರ್, ಹಂತ ಹಂತವಾಗಿ ಪ್ರಕರಣವನ್ನು ಹತ್ತಿರಿಸ್ತಾ ಇದ್ದಾರೆ ಸರ್. ಲವ್ ಜಿಹಾದ್ ಆಗಿರ್ಬೋದು, ಪ್ರೀತಿ ಮಾಡ್ತಾ ಇದ್ರು, ಹಾಗೆ ಹೀಗೆ ಅಂತ ಇನ್ನು ತನಿಖೆನೇ ಆಗಿಲ್ಲ. ಆರಂಭದಲ್ಲಿ ಎಲ್ಲ ಚರ್ಚೆ. ಅದಕ್ಕೋಸ್ಕರ ಹೇಳಿ ಗೃಹ ಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ಇದು ಲವ್ ಜಿಹಾದಿ ಅಲ್ಲ. ನಿಮ್ಗೆ ಯಾರು ಹೇಳಿದ್ರು? ತನಿಖೆಯಿಂದ ಎಲ್ಲ ನಿಮ್ಗೆ ರಿಪೋರ್ಟ್ ಬಂತ? ಒಬ್ಬ ಗೃಹ ಮಂತ್ರಿಯಾಗಿ ಯಾವುದೇ ತನಿಖೆ ಆಗದೇನೆ ಇರ್ತೀರಿ, ತಾವು ವರದಿ ಕೊಡ್ತಾ ಇದು ಲವ್ ಜಿಹಾದಿ ಅಲ್ಲ ಅಂತ ಹೇಳ್ತಾ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ, ಮುಖ್ಯಮಂತ್ರಿಗಳಿರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಬೇಜವಾಬ್ದಾರಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಈಗಾಗಲೇ ಒಬ್ಬ ಹಿಂದೂ ಯುವತಿಯನ್ನ ಕಳ್ಕೊಂಡು ನೋವಲ್ಲಿ ಇಡೀ ಹಿಂದೂ ಸಮಾಜ ಇದೆ. ಇಂಥ ನೋವಿಗೆ ತುಪ್ಪ ಸುರಿಯುವಂತ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟು ನೋವನ್ನು ಜಾಸ್ತಿ ಮಾಡಿಸಬೇಡಿ, ಈ ಒತ್ತಾಯ ಮಾಡ್ತೇವೆ. ಸರ್, ಈ ಪ್ರಕರಣ ಎಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಕೂಡ ಇಂಥ ಪ್ರಕರಣ ಹೆಚ್ಚಾಗ್ತಾ ಹೋಗ್ತದೆ. ಆ ರೀತಿ ಈ ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಜಾಗೃತಿ ಆದಾಗ ಇಂಥವೆಲ್ಲ ಕಡಿಮೆ ಆಗುತ್ತೆ. ವಾಪಸ್ಸು ಕಾನೂನಿಗೆ ಕೈಗೆ ತಗೊಂಡು ಹಿಂದೂ ಸಮಾಜ ಯುವಕರು ತಿರುಗಿಬಿದ್ರೆ ಮುಸಲ್ಮಾನರಲ್ಲಿ ಏನಾಗ್ಬೋದು ಅನ್ನಂತ ಯೋಚನೆ ಆ ಮುಸಲ್ಮಾನ್ ಸಮಾಜದ ಹಿರಿಯರು ಮಾಡಬೇಕು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ.